ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾಲ್ಕು ದಿನ ತಡ ಆದ್ರೂ ಹಾಗೆ ಕರೆಯೋದು ನಿನಗೆ ಸಿಗತ್ತೆ. ಬೇಜಾರು ಮಾಡ್ಕೋಬೇಡ. ಜಾತ್ರೆಗೆ ಬಂದಿದ್ದೀವಿ. ಆ ಅಮ್ಮನವ್ರು ನಮ್ಮ ಸಮಸ್ಯೆಗೆ ಖಂಡಿತ ಪರಿಹಾರ ತೋರಿಸ್ತಾಳೆ. ಬೇಜಾರು ಮಾಡ್ಕೋಬೇಡ ಪ್ಲೀಸ್. ನನ್ನ ಹೆಸರು ಅಲ್ಲ, ಅವನಿ. ಎದುರುಗಡೆ ಇರೋರ್ಗೆ ನಾವು ಗೌರವ ಕೊಟ್ರೆ ಅದು ವಾಪಸ್ ಬರುತ್ತೆ. ಇಲ್ಲ ಅಂದ್ರೆ ನಾವೇನ್ ಕೊಡ್ತೀವೋ ಅದೇ ವಾಪಸ್ ಬರುತ್ತೆ. ಬಳೆನ ನೋಡಿ ತುಂಬಾನೇ ಖುಷಿ ಪಡ್ತಿದ್ಯಾ? ಅಮ್ನೋರ್ ಬಳೆಗಳಲ್ವಾ? ಅದಕ್ಕ ಶ್ರೀಕರ್ ಅವ್ರು ತೋಡ್ಸಿದಕ್ಕೋಸ್ಕರನ? ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗೋದು ಕಷ್ಟ. ನನಗ್ ಗಂಡ ಆಗೋನು ನಿನ್ ಕೈಗೆ ಬಳೆಗಳನ್ನು ತೊಡಿಸ್ತಿದ್ರೆ ನೀನ್ ಯಾಕೆ ಬೇಡ ಅನ್ಲಿಲ್ಲ? ಅದ್ರಲ್ಲಿ ನಿನ್ ಸ್ವಾರ್ಥ ಏನಿದೆ? ಅಷ್ಟಕ್ಕೂ ಯಾಕೆ ತಡಿಲಿಲ್ಲ? ಯಾಕೆ ತಡಿಬೇಕು? ಅವತ್ತು ಬಂಗಾರದ ಬಳೆಗಳು ನಿಂಗ್ ಸಿಗ್ಬೇಕು ಅಂತ ಬರ್ದಿದ್ದಕ್ಕೇನೆ ನಿಂಗ್ ಸಿಕ್ತು. ಆದ್ರೆ ಇವತ್ತು ಆ ಅಮ್ನೋರು ಅದೃಷ್ಟನ ನಂಗ್ ಕೊಟ್ಟಿರೋದಕ್ಕೆ ನಂಗ್ ಸಿಕ್ತು. ಹಾಗಿದ್ದಾಗ ಯಾಕೆ ಬೇಡ ಅಂತ ಹೇಳ್ಬೇಕು? ಹೆಂಡತಿ ಆಗೋಳಿಗೆ ಸಿಗುವಂಥದ್ದಕ್ಕೂ ಬೇರೆಯವಳಿಗೆ ಸಿಗುವಂಥದ್ದಕ್ಕೂ ಮಧ್ಯೆ ವ್ಯತ್ಯಾಸ ಇಲ್ವಾ? ಅಮ್ನೋರ್ ಹಾಗೆ ಮಾಡಿದ್ರು ಅಂದ್ರೆ ಏನೋ ಒಂದ್ ಅರ್ಥ ಇರತ್ತಲ್ವಾ? ನಿನ್ ಮಾತುಗಳು ಬೂದಿ ಮುಚ್ಚಿದ್ ಕೆಂಡದ್ ಹಾಗಿದ್ಯಲ್ವಾ? ಗೊತ್ತಿದ್ದು ಬೆಂಕಿನ್ ಯಾಕೆ ಹಿಡ್ಕೋಬೇಕು ಅನ್ಕೊಂತ ಇದ್ಯಾ? ಆ ಬೆಂಕಿ ನನ್ ಜೀವನದಲ್ಲಿ ಬಂದು ನನ್ ಜೀವನನ ಸುಟ್ಟಾಕ್ಬಾರ್ದು ಅಂತಿದ್ರೆ ಅದನ್ನ ತೆಗೆದು ಬಿಸಾಕ್ಬೇಕಲ್ವಾ? ಹಾಗ್ ಮಾಡ್ಬೇಕಾದ್ರೆ ಮಿಸ್ ಆಗಿ ಮೈ ಮೇಲ್ ಬಿತ್ತು ಅಂದ್ರೆ ಮೈ ಸುಟ್ಟೋಗತ್ತೆ. ಯಾಕಂದ್ರೆ ಸತ್ಯ ಬೆಂಕಿ ಇರೋ ಹಾಗೆ, ಅದು ಸುಳ್ಳಿನ ಬದುಕನ್ನ ಸುಟ್ಟಾಕ್ಬಿಡತ್ತೆ. ಹುಷಾರಾಗಿರು. ನೀನ್ ತುಂಬಾನೇ ಓವರಾಗಿ ಮಾಡ್ತಿದ್ಯಾ. ಮಾಡೋದಕ್ಕೆ ಬಂದಿದ್ದೀನಿ ಅಂತ ನಮ್ ಮೊದಲನೇ ಮೀಟಿಂಗ್ ಅಲ್ಲೇ ಹೇಳಿದ್ನಲ್ವಾ? ನಿನ್ ವಿಷಯ ನಾನು ನೋಡ್ಕೋತೀನಿ ಕಣೆ. ನಿನ್ ವಿಷಯ ಗೊತ್ತಾದ್ರೆ ವೇದವತಿಯವರು ನಿನ್ ವಿಷಯ ನೋಡ್ಕೊಂತಾರೆ. ಶ್ರೀಕರ್ ಅವರೆಲ್ಲಿ? ಹಾ, ಸೆರಗಲ್ ಕಟ್ ಹಾಕೊಂಡಿದ್ದೆ, ಎಲ್ಲೋ ಹೋಗಿರ್ಬೇಕು. ಹಾರಿ ಹಾರಿ ಕುಣಿತಿದ್ಯಾ? ಸದ್ಯದಲ್ಲೇ ಗಾಳಿನಲ್ಲಿ ಹಾರೋಗಿ ಮುಳ್ಳಿನ ಮೇಲೆ ಬೀಳ್ತೀಯ. ನೀವಿ ಜಯಮ್ಮಗೆ ಕಾಂಟ್ರಾಕ್ಟ್ ಕೊಡ್ಲಿಲ್ಲ ಅಂದ್ರೆ ಇಲ್ಲಿ ಕನ್ಸ್ಟ್ರಕ್ಷನ್ ಹೇಗ್ ನಡೆಯುತ್ತೋ ನಾನು ನೋಡ್ತೀನಿ. ಅಮ್ಮ, ಫೋನಲ್ಲಿ ಮಾತಾಡ್ತಿದ್ದೀನಿ, ಕಾಣಿಸ್ತಿಲ್ವಾ? ಫೋನ್ ಮಾಡ್ತಿದ್ದಾಗ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳ್ತೀರಾ. ಫೋನ್ ಕಟ್ ಮಾಡಿದ್ಮೇಲೆ ಹೇಳಿದ್ರೆ ಆವಾಗ ಯಾಕೆ ಹೇಳಲಿಲ್ಲ ಅಂತೀರಾ. ನನ್ನ ಕರ್ಮಕ್ಕೆ ಇವ್ರ ಹತ್ರ ಕೆಲಸ ಮಾಡ್ತಿದ್ದೀನಿ. ಅವ್ರ ಕರ್ಮಕ್ಕೆ ಅವರೇ ಜವಾಬ್ದಾರರು. ನಾನು ಹೇಳ್ಬೇಕಾದದನ್ನೆಲ್ಲ ಹೇಳಿದ್ದೀನಿ. ಕೇಳಿದ್ರೆ ಒಂದ್ ಲೆಕ್ಕ, ಕೇಳದೆ ಹೋದ್ರೆ ಇನ್ನೊಂದ್ ಲೆಕ್ಕ. ನನ್ನ ಕ್ಷೇತ್ರದಲ್ಲಿ ನನ್ನ ಮಾತು ಕೇಳಲಿಲ್ಲ ಅಂದ್ರೆ ಆಮೇಲೆ ಬೇರೆ ಲೆವೆಲಲ್ಲೇ ಇರುತ್ತೆ. ಇಡ್ತೀನಿ. ಏನು? ಆ ವೇದವತಿಯವರು ಸಿಟಿಯಿಂದ ಜಾತ್ರೆಗೆ ಬೆಳಗ್ಗೆನೆ ಬಂದಿದಾರಂತಮ್ಮ. ಯಾಕಮ್ಮ ಹೊಡೆದಿದ್ದು? ಆಗ್ಲೇ ಹೇಳ್ಬೇಕಲ್ವಾ? ಎಲ್ಲಿ ಹೇಳಕ್ ಬಿಟ್ರಿ ನೀವು? ಕೌಂಟ್ರು ಕೊಟ್ಟೆ ಅಂದ್ರೆ ಹಿಂದೆ ಇರೋ ಗನ್ಮ್ಯಾನಿಂದ ಎನ್ಕೌಂಟರ್ ಮಾಡಿಸ್ಬಿಡ್ತೀನಿ. ಏ ಶಂಕರ್, ಗಾಡಿ ತೆಗಿಯೋ. ಆ ವೇದವತಿನ ದೇವತೆ ಅಂತ ಹೊಗಳ್ತಿರೋ ಆ ಊರಿನ ಮೇಲೆ ನನಗೆ ಅಧಿಕಾರ ಸಿಗ್ಬೇಕು. ನನಗಿಂತ ಅವಳು ದೊಡ್ಡವಳಲ್ಲ ಅಂತ ನಿರೂಪಿಸ್ಬೇಕು. ಏನ್ ಹಾಗೆ ನೋಡ್ತಿದ್ದೀರಾ? ಕೇಳಿಸ್ಕೊಳ್ತಿದ್ದೀನಮ್ಮ. ಸ್ವಲ್ಪ ಶಾರ್ಪ್ ಆಗಿರಿ ಸುಬ್ರಹ್ಮಣ್ಯ ಅವರೇ. ಆಗ್ಲಿ ಅಮ್ಮ, ನಡೀರಿ.
ಪುರೋಹಿತ್ರೆ, ಅಮ್ಮ, ಕಾರ್ಯಕ್ರಮ ಶುರು ಮಾಡೋದಕ್ಕೆ ಇನ್ನು ಎಷ್ಟು ಸಮಯ ಬಾಕಿ ಇದೆ? ಇನ್ನೂ ಒಂದು ಅರ್ಧ ಗಂಟೆ ಇದೆಯಮ್ಮ. ಈ ಸರಿ ಪೂಜೆಗೂ ಮೊದಲು ಸುಮ್ಮನೆ ಚಿಕ್ಕ ಚಿಕ್ಕ ಆಟಗಳನ್ನ ನಡೆಸಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀವಮ್ಮ. ಒಳ್ಳೇದೇ ಅಲ್ವಾ? ಎಲ್ಲರೂ ಚಿಕ್ಕ ಮಕ್ಕಳಾಗಿ ಸಂತೋಷವಾಗಿ ಕಾಲ ಕಳೆಯೋಣ. ಅಮ್ಮವ್ರೆ, ಹೇಳಮ್ಮ. ಒಂದ್ ಚಿಕ್ಕ ವಿನಂತಿ. ಏನಮ್ಮ? ನಿಮ್ಮನೆಗೆ ಚಿಕ್ಕ ಸೊಸೆ ಆಗಿ ಬರೋರ್ಗೆ, ನಮ್ಮ ಊರಿನ ಚಿಕ್ಕ ವೇದವತಿ ಅಮ್ಮನವ್ರಿಗೆ ನಮ್ ಸಂತೋಷಕ್ಕೋಸ್ಕರ ಗ್ರಾಮದ ಪರವಾಗಿ ಈ ಚಿಕ್ಕ ಕಾಣಿಕೆ. ಈ ಸೀರೆನ ಚಿಕ್ಕ ಸೊಸೆ ಉಟ್ಕೊಂಡು ಜಾತ್ರೆಯಲ್ಲಿ ಪಾಲ್ಗೊಳ್ಬೇಕು ಅನ್ನೋದು ನಮ್ಮ ಆಸೆ. ಮೊದಲೇ ಕಂಫರ್ಟ್ ಇಲ್ಲದೆ ಸಾಯ್ತಾ ಇದ್ರೆ ಮತ್ತೊಂದು ಸೀರೆ ತಂದು ಉಟ್ಕೋ ಅಂತಿದಾರಲ್ಲ. ಆ ಬಣ್ಣ ನೋಡು ಹೇಗಿದೆ. ನಿಮಗೇನು ಅಭ್ಯಂತರ ಇಲ್ಲ ಅಂದ್ರೇನೆ. ಇದು ನನ್ನ ಚಿಕ್ಕ ಸೊಸೆಗೆ ಗ್ರಾಮದ ಪರವಾಗಿ ಅಪರೂಪವಾದ ಗೌರವ. ಬೆಲೆ ಜಾಸ್ತಿ ಇರೋ ರೇಷ್ಮೆ ಸೀರೆಗಿಂತ ಬೆಲೆ ಬಾಳೋ ಸತ್ಕಾರ. ಅಮ್ಮನವರ ಆಶೀರ್ವಾದದಿಂದನೇ ಇಂಥ ಅದೃಷ್ಟ ಸಿಗೋದು. ಬೇಡ ಅಂತ ಯಾಕಂತೀನಿ? ನಿಮ್ಮ ಕೈಯಾರನೇ ಕೊಡಿ. ಅಯ್ಯೋ, ಎಂಥ ಮಾತು! ನಿಮ್ ಕೈಯಿಂದ ಕೊಟ್ರೇನೆ ನಮಗ್ ತುಂಬಾ ಸಂತೋಷ ಆಗತ್ತೆ. ಅಮ್ಮ, ನಿನ್ನ ಸಮ್ಮುಖದಲ್ಲಿ ಗ್ರಾಮದ ಪರವಾಗಿ ನನ್ನ ಚಿಕ್ಕ ಸೊಸೆಗೆ ಕೊಡ್ತಿದ್ದೀನಿ. ಆಶೀರ್ವಾದ ಮಾಡು. ನಿಹಾರಿಕಾ, ತಗೊಳಮ್ಮ. ನಂಗೆ ಸಿಗ್ಬೇಕಾಗಿರೋ ಗೌರವ ನಿಹಾರಿಕಾಗ್ ಸಿಗ್ತಾ ಇದೆ. ಒಳ್ಳೆಯವ್ರಿಗೆ ಪರೀಕ್ಷೆಗಳು, ಕೆಟ್ಟವ್ರಿಗೆ ಸತ್ಕಾರಗಳು. ಯಾವ ನ್ಯಾಯ ನಮ್ಮ ಇದು? ನೀವೆಲ್ಲ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಗೌರವ ತೋರಿಸ್ತಿರೋದಕ್ಕೆ ನನಗೆ ತುಂಬಾನೇ ಸಂತೋಷ ಆಗ್ತಿದೆ. ಈ ಗೌರವನ ನಾನು ಯಾವತ್ತಿಗೂ ಮರೆಯಲ್ಲ. ಸೀರೆ ಬದಲಾಯಿಸ್ಕೊಳ್ಳೋದಕ್ಕೆ ಪಕ್ಕದಲ್ಲೇ ರೂಮ್ ಇದೆ, ಹೋಗಿ ಬದಲಾಯಿಸ್ಕೊಂಡು ಬಾಮ್ಮ. ಸರಿ ಅತ್ತೆ ಅವರೇ. ನಮ್ಮ ಮನೆಗೆ ಚಿಕ್ಕ ಸೊಸೆಯಾಗಿ ಬರ್ತಿರೋ ನಿಹಾರಿಕನ್ಗೆ ಮೊದಲ ಸೀರೆ ನಿಮ್ದೆ. ನನ್ನ ಪರವಾಗಿ ನಿಮ್ಗೆಲ್ಲ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ನೀವು ನಮಗೋಸ್ಕರ ಮಾಡಿರೋದಕ್ಕೆ ಹೋಲಿಕೆ ಮಾಡಿದ್ರೆ ನಾವು ಮಾಡಿದ್ ಏನಮ್ಮ? ನಿಹಾರಿಕಾ ಸೊಸೆಯಾಗಿ ಹೆಚ್ಚು ಗೌರವನ ಪಡ್ಕೋತಿದ್ದಾಳೆ. ನಾಳೆ ದಿನ ನಮ್ಮನ್ನು ಕಾಪಾಡೋದಕ್ಕೆ ನಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ ತುಂಬ ಅವಶ್ಯಕತೆ ಇದೆ. ಬೇಗ ಹುಡುಕ್ಬೇಕು.
ಕೆಂಪು ಬಣ್ಣದ ಸೀರೆ ಉಟ್ಕೊಂಡಿರೋರನ್ನ ನೋಡಿದ್ರೆ ಮದ ಏರೋಗುತ್ತೆ. ಅದ್ರ ಕೊಂಬನ್ನ ಆ ವ್ಯಕ್ತಿಗೆ ಚುಚ್ಚೋವರೆಗೂ ಓಡಿಸ್ಕೊಂಡ್ ಬರ್ತಾನೆ ಇರುತ್ತೆ. ಅವತ್ತು ಅಮ್ಮ ಕೂಡ ಕೆಂಪು ಸೀರೆ ಉಟ್ಕೊಂಡಿದ್ದಕ್ಕೆ ಅಲ್ವಾ ಅದು ಹಾಗೆ ಓಡಿಸ್ಕೊಂಡ್ ಬಂದಿತ್ತು. ಮೊದ್ಲೇ ನಿನ್ಗೆ ಸೀರೆ ಅಂದ್ರೆ ಕೋಪ. ಎಲ್ರೂ ಮುಂದೆ ವಿನಯವಾಗಿ ನಾಟಕ ಮಾಡಿ ಬಂದ್ರೂ ಬದಲಾಯಿಸ್ಕೊಳ್ಳೋದಕ್ಕೆ ಅಷ್ಟು ಬೇಗ ಹೋಗಲ್ಲ ಅಂತ ನಮ್ಗೆ ಅರ್ಥ ಆಗೇ ಬಂದ್ವಿ. ಸೀರೆ ಕಡೆ ಸೀರಿಯಸ್ ಆಗಿ ನೋಡ್ತಾ ಏನ್ ಯೋಚಿಸ್ತಿದ್ಯಾ? ಹೀಗ್ ಮೌನವಾಗಿದ್ರೆ ಹೇಗೆ? ಮನ್ಸಲ್ಲಿ ಏನಿದ್ಯೋ ಹೊರಗಡೆ ಹೇಳ್ಬಿಡು. ಈ ಸೀರೆನ ನಾನು ಉಟ್ಕೊಳ್ಳಲ್ಲ. ಉಟ್ಕೊಳ್ಳಿಲ್ಲ ಅಂದ್ರೆ ಅಮ್ಮಮ್ಮನ ಮಾತನ್ನ ಧಿಕ್ಕರಿಸಿದ ಹಾಗಾಗುತ್ತೆ. ಉಟ್ಕೊಳ್ಳಲ್ಲ ಅಂತ ಅಂದ್ರೆ ಏನೋ ಮರ್ಮ ಇದೆ ಅಂತ ಅರ್ಥ. ಅದೇನೋ ಬೇಗ ಹೇಳ್ಬೋದಲ್ವಾ? ನಮಗ್ ಪ್ಲಸ್ ಆಗುತ್ತೋ ಮೈನಸ್ ಆಗುತ್ತೋ ಹೇಳ್ತೀವಿ. ಅವನಿಗೆ ಕೊಡ್ಬೇಕು ಅಂತಿದ್ದೀನಿ. ತಲೆನಾದ್ರೂ ಕೆಟ್ಟಿದ್ಯಾ ನಿನ್ಗೆ? ಏನ್ ಹಾಗೆ ಮಾತಾಡ್ತಿದ್ಯಾ? ಪಾಪ ಹುಡುಗಿ ಮನೆಗೆ ಬಂದು 1 ವಾರನೂ ಆಗಿಲ್ಲ, ಆಗ್ಲೇ ವೈರಾಗ್ಯ ಬಂದಿರೋ ಹಾಗಿದೆ. ಅಷ್ಟು ವೀಕ್ ಮೈಂಡೆಡ್ ಅಲ್ಲ ಭಾವ ಅವಳು. ಅಂಡರ್ ಕರೆಂಟ್ ಅಲ್ಲಿ ಏನೋ ಒಂದು ಪಾಯಿಂಟ್ ಇದ್ದೇ ಇರುತ್ತೆ. ಟೆನ್ಷನ್ ತಗೊಳಕಾಗದೆ ಸಾಯ್ತಾ ಇದೀವಿ. ಅದೇನು ಅಂತ ಬೇಗ ಹೇಳಮ್ಮ. ಕೆಂಪು ಬಣ್ಣದ ಸೀರೆ ಇದು. ಅವನಿ ಮೇಲೆ ಎತ್ತನ್ನ ಕಳ್ಸೋದಕ್ಕೆ ಉಪಯೋಗ ಆಗತ್ತೆ. ಅವನನ್ನ ಸೋಲಿಸ್ಬೇಕು ಅಂತ, ನಮ್ಮನೆಯಿಂದ ಕಳಿಸ್ಬೇಕು ಅಂತ ಗಟ್ಟಿಯಾಗಿ ಅನ್ಕೊಂಡಿದ್ದೆ. ಅದಕ್ಕೆ ಈ ಸೀರೆ ನನ್ನ ಕೈಗೆ ಬಂದಿದ್ದು. ಇದನ್ನ ಅವನೇ ಕೈಗೆ ಕೊಟ್ಟು ಉಟ್ಕೊಂಡ್ ಬಾ ಅಂತ ಹೇಳ್ತೀನಿ. ಅತ್ತೆ ಅವರಿಂದ ನನ್ನ ಕೈಗೆ ಬಂದಾಗ ಪಾಪ ಬೇಜಾರಲ್ಲಿ ನೋಡ್ತಾ ಇದ್ಲು. ಬಹುಮಾನವಾಗಿ ಕೊಟ್ಬಿಡ್ತೀನಿ, ಸಂತೋಷ ಪಡ್ತಾಳೆ. ನೀನ್ ಕೊಟ್ರೆ ಊರ್ನವರು ಸುಮ್ಮನೆ ಇರ್ತಾರಾ? ಇದು ವರ್ಕೌಟ್ ಆಗಲ್ಲ ನಿಹಾರಿಕಾ. ಅತ್ತೆ ಹತ್ರ ಸರಿಯಾಗಿ ಸಿಕ್ಕಾಕೋತ್ಯಾ. ಅವನಿ ಬಂದ್ಲು. ಈ ಸೀರೆನ ಅವನಿ ಉಟ್ಕೊಳ್ಳೋ ಹಾಗೆ ನನ್ನ ಪ್ಲಾನ್ ವರ್ಕೌಟ್ ಮಾಡ್ತೀನಿ, ನೀವು ನೋಡ್ತಾ ಇರಿ. ಈ ಸೀರೆ ಹಿಡ್ಕೋ ಅಕ್ಕ. ಮಕ್ಕಳೇ, ಹಾಡ್ಕೋತಿದ್ದೀರಾ? ಹೌದು. ನಾವು ಒಂದು ಆಟ ಆಡೋಣವಾ? ಹೇಳ್ತೀನಿ. ಈ ನಿಹಾರಿಕಾ ಒಂದೊಂದ್ಸಾರಿ ನಿಮ್ಮ ಅಕ್ಕನ ಹಾಗೆ ಅರ್ಥ ಆಗಲ್ಲ ಬಾಮೈದ. ಪ್ಲಾನ್ ಏನಂತ ನಮ್ಗೆ ಹೇಳ್ದೇನೆ ಪ್ರೊಸೀಡ್ ಆಗ್ತಿದ್ದಾಳೆ. ನಮ್ ತಲೆಗೇನು ಸುತ್ಕೊಳ್ಳಲ್ಲ ತಾನೇ? ಬಂದ್ಮೇಲೆ ಹೇಳ್ತಾಳೆ, ಟೆನ್ಷನ್ ಮಾಡ್ಕೋಬೇಡಿ. ನಾನು ಹೇಳಿದ ಆಟನ ಏನಾದ್ರೂ ನೀವು ಆಡಿದ್ರಿ ಅಂದ್ರೆ ಆ ಆಟ ಆದ್ಮೇಲೆ ನಿಮ್ಗೆ ಬೇಕಾದಷ್ಟು ಚಾಕ್ಲೇಟ್ಸ್, ಬೇಕಾದಷ್ಟು ಬಿಸ್ಕೆಟ್ಸ್ ಕೊಡಿಸ್ತೀನಿ, ಸರಿನಾ? ಸರಿ. ಬರ್ತಿದ್ದೀನಿ, ಅಲ್ಲಿಗೆ ಬರ್ತಿದ್ದೀನಿ. ಎಲ್ಲರೂ ಹುಷಾರಾಗಿ ಕೇಳಿಸ್ಕೊಳ್ಳಿ, ಓಕೆನಾ? ಅಲ್ಲೊಬ್ಳು ಅಕ್ಕ ಕಾಣಿಸ್ತಿದ್ದಾಳೆ ನೋಡಿ. ಹಾ, ಕಾಣಿಸಿದ್ಲು ಅಲ್ವಾ?
ಹಾ, ಇವಾಗ ನೀವೆಲ್ಲರೂ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಇಷ್ಟು ಜನ ಮಹಾ ಮೇಧಾವಿಗಳು ಇರ್ಬೇಕಾದ್ರೆ ಅಲ್ಲಿ ಚಿಕ್ಕ ಮಕ್ಕಳಿಗೆ ಪಾಠ ಹೇಳಿದಾಗ ಏನ್ ಹೇಳ್ತಿದ್ದಾಳೆ? ಓಕೆ, ಅರ್ಥ ಆಯ್ತಾ? ಅರ್ಥ ಆಯ್ತು. ಈ ಆಟನ ಯಾರು ಆಡ್ಸಿದ್ರು ಅಂತ ಆಮೇಲೆ ಯಾರಾದ್ರೂ ಕೇಳಿದ್ರೆ ನನ್ನ ಹೆಸರು ಹೇಳ್ಬಾರ್ದು, ಸರಿನಾ? ಸರಿ. ಆಟ ಆದ್ಮೇಲೆ ಸಿಗೋಣ. ಬಿಸ್ಕೆಟ್ಸ್, ಚಾಕ್ಲೇಟ್ಸ್ ಬೇಕಾದಷ್ಟು ತಿನ್ನೋಣ, ಸರಿನಾ? ಸರಿ. ಓಕೆ, ಸರಿ. 1 ಅಲ್ಲಿ ಅಕ್ಕನ್ ನೋಡಿ. ಹಾ, 1 2 3 ರನ್. ಗೋ ಗೋ. ಮಕ್ಳ ಹತ್ರ ಏನ್ ಹೇಳ್ತೆ? ಅಷ್ಟಕ್ಕೂ ನಿನ್ ಪ್ಲಾನ್ ಏನು? ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಹಾಗೆ ನಮ್ಮೆಲ್ಲರನ್ನ ಸಸ್ಪೆನ್ಸ್ ಅಲ್ಲಿ ಇಟ್ಟಿದ್ಯಾ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾವೆಲ್ಲ ಸಿಕ್ಕಾಕೊಂಡಾಗೆ. ಬೇಗ ಹೇಳು ತಾಯಿ. ಹೇಳಲ್ಲ, ಜಸ್ಟ್ ವಾಚ್ ಅಂಡ್ ಎಂಜಾಯ್. ನೀರಲ್ಲಿ ಮೀನ್ ಹಿಡಿಯೋ ಹಾಗೆ ತುಂಬಾ ಹೊತ್ತಿಂದ ಏನ್ ಹುಡುಕ್ತಿದ್ದಾಳೋ. ಅಯ್ಯಯ್ಯೋ, ಕೆಸರಲ್ಲಿ ಹೇಗ್ ಬಿತ್ತೆ ಅವನಿ? ಅತ್ತೆ ಅವ್ರೆ, ಶ್ರೀಕರ್ ಅವ್ರೆ, ಎಲ್ಲರೂ 1 ನಿಮಿಷ ಇಲ್ಲಿ ಬನ್ನಿ. ಅವನಿ ಕೆಸರಲ್ಲಿ ಬಿದ್ಲು. ಪಾಪ ಅವನಿ ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿದ್ಲು, ಹೀಗಾಗೋಯ್ತು. ಎದುರುಗಡೆ ಅವ್ರನ್ನ ಕೆಸರಲ್ಲಿ ಬೀಳಿಸ್ಬೇಕು ಅಂತ ನೋಡಿದ್ರೆ ತಾವೇ ಕೆಸರಲ್ಲಿ ಬೀಳ್ತಾರೆ. ಅಯ್ಯಯ್ಯೋ, ಏನಾಯ್ತಮ್ಮ? ಮಕ್ಕಳು ಆಡ್ಬೇಕಾದ್ರೆ ತಳ್ಳಿಬಿಟ್ರು, ಅದಕ್ಕೆ ಕೆಸರಲ್ಲಿ ಬಂದ್ಬಿಟ್ಟೆ. ಗೊತ್ತಿಲ್ಲದೆ ತಳ್ಳಿದ್ರ ಇಲ್ಲ ಯಾರಾದ್ರೂ ಪ್ಲಾನ್ ಮಾಡಿದ್ರ? ಯಾರು ಪ್ಲಾನ್ ಮಾಡ್ತಾರೋ ಆ ಅಗತ್ಯ ಯಾರಿಗಿರತ್ತೆ? ಅವನಿಗೇನೇ ಆದ್ರೂ ಇಂಡೈರೆಕ್ಟ್ ಆಗಿ ನಮ್ಮನ್ನೇ ಅನುಮಾನಿಸೋದು ಪದ್ಧತಿ ಅಲ್ಲ ಮಾವ. ಸೀರೆ ಪೂರ್ತಿ ಕೆಸರಾಗಿದೆ.
ಇವಾಗ ಹೇಗೆ? ನಿನ್ ಹತ್ರ ಇನ್ನೊಂದು ಸೀರೆ ಕೂಡ ಇಲ್ಲ. ಅತ್ತೆಯವ್ರೇ, ನೀವಾಗ್ಲಿ ಊರ್ನವ್ರಾಗ್ಲಿ ಏನೂ ಅನ್ಕೊಳ್ಳಲ್ಲ ಅಂದ್ರೆ ನಂದೊಂದು ಮಾತು. ಹೇಳಮ್ಮ. ಇಂಥ ಸೀರೆಯಲ್ಲಿ ಅವನಿ ಜಾತ್ರೆ ಆಗೋವರೆಗೂ ಇರೋಕ್ಕಾಗಲ್ಲ, ಹಾಗಂತ ತೊಳೆದ್ರೆ ಹೋಗಲ್ಲ. ಅವನಿನ್ ನೋಡಿದ್ರೆ ಪಾಪ ಅನಿಸ್ತಿದೆ. ಅದಕ್ಕೆ ಈ ಸೀರೆನ ಕೊಡೋಣ ಅಂತ ಅನ್ಕೊಂಡೆ.